ನಡಿಯಮ್ಮ. ಹಾಯ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ ಗೈಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಮತ್ತೊಂದು ವ್ಲಾಗ್ಗೆ ನಿಮಗೆ ವೆಲ್ಕಮ್ ಮಾಡ್ತಾ ಬನ್ನಿ. ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ, ಮತ್ತು ನಾನು ಸ್ವಲ್ಪ ಪಾಪು ಸ್ಕೂಲ್ ಹತ್ರ ಹೋಗಬೇಕು. ಪೇರೆಂಟ್ಸ್ ಮತ್ತು ಟೀಚರ್ಸ್ ಮೀಟಿಂಗ್ ಇದೆ, ಹಾಗೆ ಪಾಪು ರಿಸಲ್ಟ್ ನೋಡೋದಿದೆ. ನೋಡಿಕೊಂಡು ನಾನು ಸ್ವಲ್ಪ ರಾಜಾಜಿನಗರ್ ಹೋಗೋದಿತ್ತು. ಸೊ ಬನ್ನಿ ನೋಡೋಣ ಹೇಗೆ ಹೋಗುತ್ತೆ ವ್ಲಾಗ್ನ. ಹಾಗೆ ಇನ್ನು ಇವಾಗ ಒಂದು ವೀಕಿಂದ ನಾವು ಹಸು ಹಾಲು ತಗೋತಿದ್ದೀವಿ ಮನೆಗೆ. ಅಂದರೆ ನಮ್ಮ ಮನೆಯಿಂದ ಸ್ವಲ್ಪ ಮುಂದೆನೇ ಹಸುಗಳು ಕಟ್ಕೊಂಡಿದ್ದಾರೆ. ಸೊ ಅಲ್ಲಿ ಬೆಳಗ್ಗೆ ಡೈಲಿ ನಾನು ಪಾಪು ಇಬ್ಬರು ಹೋಗಿ ತಗೊಬರ್ತೀವಿ. ಅಲ್ಲಿ ಜಾಗ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ಹಸು ಸಾಕೋಕ್ಕಾಗಿರ್ಬೋದು, ಈ ಕೋಳಿ ಹಸು ಎಲ್ಲ ಸಾಕೊಂಡಿದ್ದಾರೆ ಅವರು. ತುಂಬ ನೆರಳು, ದೊಡ್ಡ ದೊಡ್ಡ ಮರಗಳು. ಇನ್ನು ಹಾಲೆಲ್ಲ ತಗೊಂಡು ಬಂದ್ವಿ ಮನೆಗೆ. ಬಂದಾದ್ಮೇಲೆ ರಾತ್ರಿನೇ ಪ್ಲ್ಯಾನ್ ಮಾಡಿದೆ, ಸಿಂಪಲಾಗಿ ಉಪ್ಪಿಟ್ಟು ಮಾಡ್ಕೊಬಿಡೋಣ ಟಿಫನ್ಗೆ ಅಂತ ಹೇಳ್ಬಿಟ್ಟು. ಸೊ ಉಪ್ಪಿಟ್ಟು ಬೇಗ ಆಗುತ್ತಲ್ವಾ, ಸೊ ಇನ್ನೂ ಟೈಮ್ ಇದೆ ಅಲ್ವಾ, ಫಸ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಪೂಜೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ತಿಂಡಿ ಮಾಡೋದಕ್ಕೆ ಬಂದಿದ್ದೀನಿ ನಾನು. ಕೆಲವರಿಗೆ ಉಪ್ಪಿಟ್ಟು ಅಂದರೆ ಅಲರ್ಜಿ, ಬಟ್ ಈ ಥರ ವೆಜಿಟೇಬಲ್ಸ್ ಎಲ್ಲ ಹಾಕೊಂಡು ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಇನ್ನು ನನಗೂ ಕೂಡ ಅಷ್ಟೇ ಉಪ್ಪಿಟ್ಟಿಗೆ ವೆಜಿಟೇಬಲ್ಸು, ತೆಂಗಿನಕಾಯಿ ತುರಿ, ಆಮೇಲೆ ಸೊಪ್ಪು, ಸಬ್ಬಾಕ್ಸಿ ಸೊಪ್ಪು, ಇದನ್ನೆಲ್ಲ ವೆಜಿಟೇಬಲ್ಸು ಇದೆಲ್ಲ ಹಾಕ್ಬಿಟ್ಟು ಮಾಡಿದ್ರೇ ನನಗೂ ತಿನ್ನೋದಕ್ಕೆ ಇಷ್ಟ ಆಗೋದು. ಅದರಲ್ಲೂ ಒನ್ ಟೈಮು ಬಿಸಿ ಇರಬೇಕು, ಮಾಡಿದ ತಕ್ಷಣವೇ ಬಿಸಿ ಬಿಸಿಯಾಗಿ ತಿನ್ಕೊಂಬಿಟ್ರೆ ಒನ್ ಟೈಮ್ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಉಪ್ಪಿಟ್ಟಲ್ಲಿ ಮೇಯ್ನ್ ಬಂದು ರವೆನ ಚೆನ್ನಾಗಿ ಹುರ್ಕೊಬೇಕು. ರವೆ ಹುರಿದಷ್ಟು ಉಪ್ಪಿಟ್ಟು ಚೆನ್ನಾಗಿರುತ್ತೆ. ಇನ್ನು ಉಪ್ಪಿಟ್ಟಲ್ಲಿ ಅಕ್ಕಿನ ಅವಾಗ ನಮ್ಮ ಅತ್ತೆ ಮಾಡ್ತಾಯಿದ್ರು. ಅಕ್ಕಿನ ಮಾಮೂಲಿ ಮನೇಲೇ ಮಿಕ್ಸಿಲಿ ರವೆ ಥರ ಅವರು ಹೊಡ್ಕೊಂಬಿಟ್ಟು ಅಕ್ಕಿ ಉಪ್ಪಿಟ್ಟು ಮಾಡ್ತಾಯಿದ್ರು. ಅದೂ ಚೆನ್ನಾಗಿರುತ್ತೆ. ನಮಗೆ ಚಿಕ್ಕ ವಯಸ್ಸಲ್ಲೆಲ್ಲ ಹಂಗೆ ಉಪ್ಪಿಟ್ಟಂದರೆ ಅಕ್ಕಿ ಮಿಕ್ಸಿಲಿ ಇದು ಮಾಡ್ಕೊಂಡೇ ಮಾಡ್ಕೊಡ್ತಾ ಇದ್ದಿದ್ದು. ಅದು ಟೇಸ್ಟು ಹೆಂಗಿರುತ್ತೆ, ಇವಾಗ ನಾವು ಏನು ತರಕಾರಿ ಹಾಕಿ ಮಾಡಿದ್ರೂ ಆ ಥರ ಟೇಸ್ಟ್ ಬರೋಲ್ಲ. ಆ ಥರ ಮಾಡಿಕೊಡ್ತಾಯಿದ್ರು ನಮಗೆ. ಇನ್ನು ಬನ್ಸಿ ರವೆ ಉಪ್ಪಿಟ್ಟು ಕೂಡ ಮಾಡ್ತೀನಿ. ಬನ್ಸಿ ರವೆ ಉಪ್ಪಿಟ್ಟು ಬಿಟ್ಟರೆ ಇದರಲ್ಲಿ ಸಣ್ಣ ರವೆ ಉಪ್ಪಿಟ್ಟು ಮಾಡ್ಕೊತೀನಿ. ಈ ಥರ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ರವೆನ ಹುರ್ಕೋಬೇಕು ಚೆನ್ನಾಗಿ, ಅದು ಕೆಂಪು ಬಣ್ಣ ಬರೋವರೆಗೂ. ಮಾಮೂಲಿ ನಾನೇನು ರೆಸಿಪಿ ಎಲ್ಲ ಏನು ಹೇಳೋಕ್ಕೆ ಹೋಗಿಲ್ಲ, ಎಲ್ಲರೂ ಮಾಡೋ ಥರನೇ ನಾನು ಮಾಡಿರೋದು. ಬಟ್ ನಾನೇನು ಮಾಡ್ಕೋತೀನಿ ಅಂದರೆ ಅದು ವೆಜಿಟೇಬಲ್ಸ್ ಎಲ್ಲ ಹಾಕ್ಕೋತೀನಿ, ಮತ್ತು ರವೆ ಏನು ನಾನು ಲಾಸ್ಟಿಗೆ ಅದೆಲ್ಲ ಕುದ್ದ ಮೇಲೆ ರವೆ ಹಾಕ್ಕೊತೀನಲ್ವ, ಆವಾಗ ಬಂದು ನಾನು ಸಬ್ಬಾಕ್ಸಿ ಸೊಪ್ಪು, ತೆಂಗಿನಕಾಯಿ ತುರಿನ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಮೀಡಿಯಮ್ ಫ್ಲೇಮ್ ಇಟ್ಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ಟು ಅದನ್ನು ಸ್ವಲ್ಪ ಒಂದು 1-2 ಮಿನಿಟ್ಸ್ ಬಿಡ್ತೀನಿ. ಚೆನ್ನಾಗಿರುತ್ತೆ. ಆ ಸೊಪ್ಪು, ಆ ಕಾಯಿ ತುರಿ ಮತ್ತು ಆ ವೆಜಿಟೇಬಲ್ಸ್ ಎಲ್ಲ ಟಿಫನ್ ಎಲ್ಲ ಮುಗಿಸ್ಕೊಂಡು ಹಾಗೆ ಇವರು ಆಫೀಸ್ಗೆ ಹೋಗ್ತಾ ನಮ್ಮನ್ನು ಕೂಡ ಸ್ಕೂಲ್ ಹತ್ರ ಬಿಟ್ಬಿಟ್ಟು ಇವ್ರು ಆಫೀಸ್ಗೆ ಹೊರಟ್ರು. ಇನ್ನು ಪಾಪು ಹೇಳ್ತಿದ್ದಾನೆ ನನಗೆ, ಅಮ್ಮ ನೀನು ರಜಾ ಅಂತ ಹೇಳಿದ್ದೆ ಅಲ್ವಾ, ನನಗೆ ಮತ್ತೆ ಸ್ಕೂಲ್ ಹತ್ರ ಕರ್ಕೊಬರ್ತಾ ಇದೆಯಾ, ಸ್ಕೂಲ್ ಓಪನ್ ಇರಲ್ಲ, ಕ್ಲೋಸ್ ಮಾಡಿದ್ದಾರೆ ಅಂತ. ಆಮೇಲೆ ಇಲ್ಲ, ಓಪನ್ ಮಾಡಿದ್ದಾರೆ, ಇವತ್ತು ನೀನು ಎಕ್ಸಾಮ್ಸ್ ಬರ್ತಿದ್ದಲ್ವಾ, ಅದು ನೋಡ್ಕೊಂಡು ಬರೋಣ ಬಾ, ಹೆಂಗೆ ಬರ್ತಿದ್ಯಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದೆ. ಓಪನ್ ಆಗಿದೆ ಅಂತ ಬರ್ತಿದ್ದಾನೆ.
ಪಪ್ಪುದು ರಿಸಲ್ಟ್ ಎಲ್ಲ ನೋಡಿಕೊಂಡು, ಹಾಗೆ ಅವನ ಬಗ್ಗೆ ಎಲ್ಲ ಮ್ಯಾಮ್ ಹತ್ರ ಕೇಳಿಕೊಂಡು, ಅಲ್ಲಿಂದ ಹೊರಟೆ ನಾನು. ರಾಜಾಜಿನಗರ ಹೋಗ್ಬೇಕಿತ್ತು ಅಂತ ಹೇಳಿದ್ನಲ್ವಾ, ಸ್ವಲ್ಪ ನನಗೆ ಸ್ಕಿನ್ ಟ್ರೀಟ್ಮೆಂಟ್ ಇದೆ. ಸೊ, ಅದರಿಂದ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಹೊರಟೆ. ಇನ್ನು ಮ್ಯಾಮ್ ತುಂಬ ಬೇಜಾರು ಮಾಡ್ಕೊಂಡು ಹೇಳ್ತಾ ಇದ್ರು. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಮಕ್ಕಳಿಗೆ ಅವರು. ನಾ ಹೇಳ್ಬೇಕಂದ್ರೆ ನಮ್ಮ ಪಾಪುನ ನಾನಲ್ಲಿ ಹಾ ಪ್ರಿ ನರ್ಸರಿಗೆ ಜಾಯಿನ್ ಮಾಡಿಸಿದಾಗ ಅವನಿಗೆ ಊಟ ಕೂಡ ತಿನ್ನಕ್ಕೆ ಬರ್ತಿರ್ಲಿಲ್ಲ, ಅಗ್ಯಕ್ಕೆ ಬರ್ತಾ ಇರಲಿಲ್ಲ, ಹಾಗಾಗಿ ನುಂಗ್ಬಿಡ್ತಿದ್ದ. ಮತ್ತು ತುಂಬ ಹೈಪರ್ ಆಕ್ಟಿವ್ ಕೂಡ. ಅವನ್ನ ಸ್ವಲ್ಪ ಕಂಟ್ರೋಲ್ ಮಾಡೋದು ಕೂಡ ಭಾಳ ಕಷ್ಟ. ಸೊ, ಅವನ್ನ ಎಷ್ಟು ಇಂಪ್ರೂವ್ ಮಾಡಿದ್ದಾರೆ ಅಂದರೆ, ಇವಾಗೆಲ್ಲ ಅವನೇ ತಿಂತಾನೆ, ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದ್ದಾನೆ. ಅದೇ ಹೇಳ್ತಾ ಇದ್ರು ಅವರು ಪಾಪ ಬೇಜಾರು ಮಾಡಿಕೊಂಡು. ಅಂದರೆ ಅಲ್ಲಿರೋದು ಬರೀ ಪ್ರಿ ನರ್ಸರಿ, ಪ್ಲೇ ಹೋಮು, ಪ್ರಿ ನರ್ಸರಿ, LKG, UKG ಅಷ್ಟೇ. ಇವಾಗ UKG ಮಕ್ಕಳು ಮುಗಿಸ್ಕೊಂಡು ಫಸ್ಟ್ ಸ್ಟ್ಯಾಂಡರ್ಡ್‌ಗೆ ಬೇರೆ ಸ್ಕೂಲ್‌ಗೆ ಹೋಗ್ತಾರಲ್ವಾ, ಸೊ ಅವ್ರ ಪೇರೆಂಟ್ಸ್ ಕೇಳ್ತಾ ಇದ್ರು. ಅದರಲ್ಲಿ ಒಬ್ಬ ಮಗು ತುಂಬ ಸಾಫ್ಟ್ ಇದ್ದಾನೆ, ಹುಷಾರಾಗಿ ಕೇರ್ ಮಾಡಿ ನಾವಿಲ್ಲಿ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀವಿ. ಬೇಜಾರಾಗತ್ತೆ UKG ಮಕ್ಕಳು ಇವಾಗ ಹೋಗ್ತಿದ್ದಾರೆ ಅಂತ ಬೇಜಾರಾಗತ್ತೆ ಅಂತ ಅವ್ರ ಪೇರೆಂಟ್ಸ್ ಕೇಳ್ತಾ ಇದ್ರು. ತುಂಬ ಖುಷಿ ಆಯಿತು ನನಗೆ ಮ್ಯಾಮ್ ವರ್ಡ್ಸ್ ಎಲ್ಲ ಕೇಳಿ. ಯಾಕಂದ್ರೆ ಬೇಸಿಕ್ ಕೊಡೋದೇ ಅಲ್ವಾ ಮೇನ್ ಇರೋದು. ಅವ್ರಿಗೊಂದು ಪೆನ್ಸಿಲ್ ಹಿಡಿಯಕ್ಕೆ ಬರಲ್ಲ, ಏನೂ ಇಲ್ಲ. ಅದರಲ್ಲೂ ದೊಡ್ಡ ಮಕ್ಳಿಗಾದ್ರೆ ಒಂದ್ಸತಿ ಹೇಳಿದ್ರೆ ಅವ್ರು ಅರ್ಥ ಮಾಡ್ಕೋತಾರೆ, ಸುಮ್ಮನೆ ಕೂತ್ಕೋತಾರೆ. ಈ ಥರ ಪುಟ್ಟ ಮಕ್ಳಿರ್ತಾರಲ್ವಾ, ಅವ್ರನ್ನ ಹ್ಯಾಂಡಲ್ ಮಾಡೋದಂತೂ ತುಂಬಾನೇ ಕಷ್ಟ. ತುಂಬ ಪೇಷನ್ಸ್ ಇರಬೇಕು. ಅದರಲ್ಲೂ ಅಷ್ಟು ಪೇಷನ್ಸಿಂದ ಅಷ್ಟು ಮಕ್ಕಳನ್ನ ಹ್ಯಾಂಡಲ್ ಮಾಡಿಕೊಂಡು ತುಂಬ ಚೆನ್ನಾಗಿ ಕೇರ್ ಮಾಡ್ಕೊತಾರಲ್ವಾ, ಅವ್ರ ಪೇಷನ್ಸ್ ಲೆವೆಲ್‌ಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು. ರಾಜಾಜಿನಗರಲ್ಲಿ ನಂದು ಏನಿದೆ ಎಲ್ಲ ಮುಗಿಸ್ಕೊಂಡ್ಮೇಲೆ ಇವ್ರು ಹೇಳಿದ್ರು ನನಗೆ, ನಿಂದೆಲ್ಲ ಮುಗಿದ್ಮೇಲೆ ನನಗೆ ಕಾಲ್ ಮಾಡು, ಮಾದವರವರೆಗೂ ಮೆಟ್ರೋದಲ್ಲಿ ಬಂದ್ಬಿಡು, ನಾನು ಮಾದವರದಿಂದ ಪಿಕ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು, ಸರಿ ಅಂದ್ಬಿಟ್ಟು ನಾನು ಮೆಟ್ರೋದಲ್ಲಿ ಮಾದವರವರೆಗೂ ಬಂದೆ. ಆಮೇಲೆ ಇವ್ರು ಪಿಕ್ ಮಾಡಿದ್ರು. ಸರಿ ಸಂಜೆಗೆ ಏನು ಸಾಂಬಾರು ಮಾಡೋದು ಅಂತ ಯೋಚಿಸೋವಾಗ ಮನೇಲಿ ಬೀನ್ಸು, ಹೀರೆಕಾಯಿ, ಸ್ವಲ್ಪ ಸಬ್ಬಾಕ್ಸಿ ಸೊಪ್ಪು ಇತ್ತಲ್ವ, ಸೊ ಬಸ್ಸಾರು ಮಾಡ್ಕೊಬಿಡೋಣ. ಬಸ್ಸಾರು ಮಾಡಿ ತುಂಬ ದಿವಸ ಆಯಿತು. ಅದರಲ್ಲೂ ಸುಟ್ಬಿಟ್ಟು ಮತ್ತೆ ನಾನು ಸ್ಟಾರ್ಟಿಂಗ್ ಬಂದಾಗ ಅವರು ಸುಟ್ಬಿಟ್ಟು ಬಸ್ಸಾರು ಮಾಡೋದು ಹೇಳ್ಕೊಟ್ಟಿದ್ರು. ಅಂದರೆ ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಸುಟ್ಕೊಂಡು ಮಾಡಿದ್ರೆ ಒಂಥರ ಡಿಫ್ರೆಂಟಾಗಿರುತ್ತೆ ಟೇಸ್ಟು ಬಸ್ಸಾರಿಗೆ. ಅದರಲ್ಲೂ ನಾನು ನಮ್ಮ ಮನೇಲಿ ಅಲ್ಲಿ ಇರುವಾಗ ಜಾಸ್ತಿ ನಾನೇನು ಸಾಂಬಾರುಗಳೆಲ್ಲ ಮಾಡ್ತಾ ಇರಲಿಲ್ಲ. ತಿಂಡಿ ಮಾತ್ರ ನಾನು ಮಾಡ್ತಾಯಿದ್ದೆ. ಈ ಸಾಂಬಾರು ನನ್ನ ಸಿಸ್ಟರ್ ಇನ್ ಲಾ ಮಾಡ್ತಾಯಿದ್ರು. ಸೊ ಸಾಂಬಾರು ಅವರೇ ಕೊಟ್ಬಿಡ್ತಿದ್ರಲ್ವಾ, ನಾನು ಮಾಡ್ತಾ ಇರಲಿಲ್ಲ ಜಾಸ್ತಿ. ಬಟ್ ಇವಾಗ ತುಂಬ ದಿವಸ ಆಯಿತು ಬಸ್ಸಾರು ತಿಂದು ಅಂತ ಹೇಳ್ಬಿಟ್ಟು ಬಸ್ಸಾರು ಮಾಡ್ಕೊತಾ ಇದ್ದೀನಿ. ಹಾಗೆ ಆಲ್ಮೋಸ್ಟ್ ಎಲ್ಲರೂ ಮಾಡೇ ಮಾಡ್ತಾರೆ ಬಸ್ಸಾರು, ಎಲ್ಲರ ಮನೇಲೂ ಒಂದೊಂದು ಥರ ಮಾಡಿದ್ರು ತುಂಬ ಚೆನ್ನಾಗೇ ಇರುತ್ತೆ ಬಸ್ಸಾರು. ಸೊ ಅದಕ್ಕೆ ನಾನು ಅದ್ರದ್ದು ರೆಸಿಪಿ ಹೇಳೋ ಬದಲು ಒಂದು ಒಂದು ತುಂಬ ದಿವಸ ಆದಮೇಲೆ ನನಗೆ ಒಂದು ರಿಯಲೈಸ್ ಆಯಿತು. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಯೋಚಿಸಿದೆ. ಸರಿ ಮಾಡ್ಕೊಂಬಿಡೋಣ, ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ, ಬಟ್ ನನ್ನ ಮನಸ್ಸಿಗೆ ಅನಿಸಿರೋದನ್ನು ನಾನು ಶೇರ್ ಮಾಡೋಣ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ. ಏನಂದರೆ, ನಾವು ಎಕ್ಸ್ಪೆಕ್ಟ್ ಮಾಡೋದನ್ನು ಬಿಟ್ಟು ಅಕ್ಸೆಪ್ಟ್ ಮಾಡೋದನ್ನು ಕಲಿತ್ರೆ ನಿಜವಾಗ್ಲೂ ಜೀವನದಲ್ಲಿ ನಾವು ತುಂಬ ಚೆನ್ನಾಗಿರ್ತೀವಿ. ಆವಾಗ ನಮ್ಗೆ ಯಾವುದೇ ರೀತಿ ದುಃಖ, ನೋವು, ಸಂಕಟ, ಬೇಜಾರು ಆಗುತ್ತೆ, ಅಂದರೆ ಅಷ್ಟಾಗೋದಿಲ್ಲ. ಯಾವುದ್ರ ಬಗ್ಗೆ ಆದರೂ, ಯಾರ ಬಗ್ಗೆ ಆದರೂ ಒಂದು ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಾಗ ಮಾತ್ರ ನಮಗೆ ಹರ್ಟ್ ಆಗಕ್ಕೆ ಸಾಧ್ಯ. ಯಾಕಂದರೆ ಇವಾಗ ನಾವು ಒಬ್ರ ಬಗ್ಗೆ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತೀವಿ. ಅವ್ರು ಯಾಕೆ ನಮಗೆ ಈ ಥರ ಅಂದ್ಬಿಟ್ರು, ನಾನೇನು ಅಂತ ಅವ್ರಿಗೆ ಗೊತ್ತಿಲ್ವಾ, ಅವ್ರು ಹೆಂಗೆ ನನ್ನ ಬಗ್ಗೆ ಈ ಥರ ಎಲ್ಲ ಮಾತಾಡಕ್ಕೆ ಸಾಧ್ಯ, ಅವ್ರೇನು ಅಂತ ನನಗೆ ಗೊತ್ತು, ಅವ್ರು ಈ ಥರ ಎಲ್ಲ ಮಾತಾಡಲ್ಲ ಅಂತ ನಾವೇನಾದರೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಾಗ ಮಾತ್ರ ಅವರು ಅದಕ್ಕೆ ವಿರುದ್ಧವಾಗಿ ನಮ್ಮನ್ನ ಏನಾದರೂ ಅಂತಾರೆ, ಮಾತಾಡ್ತಾರೆ. ಅವಾಗ ಮಾತ್ರ ನಮಗೆ ನೋವಾಗೋದು. ಅವ್ರ ಬಗ್ಗೆ ನಾವೇನು ಎಕ್ಸ್ಪೆಕ್ಟೇಷನ್ನೇ ಇಟ್ಕೊಂಡಿಲ್ಲ, ಅದೇನು ಬರುತ್ತೋ ಅದನ್ನ ನಾವು ಅಕ್ಸೆಪ್ಟ್ ಮಾಡೋದು ಕಲ್ತ್ಕೊಂಡ್ರೆ, ಸೊ ನಮಗೆ ಯಾವುದೇ ರೀತಿ ಹರ್ಟ್ ಆಗಲ್ಲ. ಇದೆ ಅಂತ ಅಲ್ಲ, ಇದು ಒಂದು ಎಕ್ಸಾಂಪಲ್ ಅಷ್ಟೇ. ಎಷ್ಟೋ ಜನ ಹೆಣ್ಮಕ್ಳು ನಾವು ಹೆಂಗಂದ್ರೆ ತುಂಬ ಸೆನ್ಸಿಟಿವ್ ಇರ್ತೀವಿ. ನಾವೆಷ್ಟೇ ಸ್ಟ್ರಾಂಗ್ ಇದ್ರೂ ಬೇರೆ ವಿಷಯದಲ್ಲಿ ಯಾರೋ ಒಂದು ಏನೋ ಹೇಳ್ತಾರೆ ನಮ್ಮ ವ್ಯಕ್ತಿತ್ವದ ಬಗ್ಗೆ, ನಮ್ಮ ಹಿಂದೆ ಮಾತಾಡ್ತಾರೆ ಅಂದರೆ ಅದು ಭಾಳ ಹರ್ಟ್ ಆಗುತ್ತೆ ನಮಗೆ, ಎಲ್ಲ ಹೆಣ್ಮಕ್ಳಿಗೂನು. ಯಾಕಂದರೆ ನಾವೇನು ಅಂತ ಅವ್ರಿಗೆ ಗೊತ್ತಿಲ್ವಾ, ಅವ್ರು ಹೆಂಗೆ ನಮಗೆ ಈ ಥರ ಮಾತಾಡ್ಬಿಟ್ರು ಅನ್ನೋ ಥರ ಅದು ಹರ್ಟ್ ಆಗುತ್ತೆ. ಅದು ಒಂದೇ ಅಲ್ಲ, ಇವಾಗ ಎಕ್ಸಾಂಪಲ್ ನಾನು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ಜಾಸ್ತಿ ನಾನು.
ಆಮ್, ಅದು ಗೊತ್ತು ನನಗೆ ರಿಯಾಲಿಟಿ ಎಕ್ಸ್‌ಪೆಕ್ಟೇಷನ್ ಇಟ್ಕೋಬಾರ್ದು ಅಂತ. ಬಟ್ ಗೊತ್ತಿದ್ರೂನು ನಾನದನ್ನ ಒಪ್ಕೊಳಕ್ಕೆ ರೆಡಿ ಇರ್ಲಿಲ್ಲ. ಆ ಥರ ನಾನು. ಬಟ್ ಇವಾಗ ಫೈನಲಿ ನನಗೆ ತುಂಬಾ ಸ್ಟ್ರಾಂಗ್ ಆಗಿ ರಿಯಲೈಸ್ ಆಗಿದೆ. ಯಾವುದ್ರಲ್ಲೂ ಯಾರ ಮೇಲೂ ನಾವು ಎಕ್ಸ್‌ಪೆಕ್ಟೇಷನ್ ಅನ್ನೋದನ್ನ ಇಟ್ಕೋಬಾರ್ದು ಅಂತ. ಇವಾಗ ನಾನು ಯೂಟ್ಯೂಬ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೂ ಅಷ್ಟೇ. ಆ ನನಗೆ ಗೊತ್ತಿಲ್ದಲೇ ಇರೋದನ್ನ ಕಲ್ತು ನನಗೆ ಏನಾಗತ್ತೆ ಅದನ್ನ ನಾನು ಕಲ್ತ್ಕೊಂಡು ಇವಾಗ್ಲೂನು ನಾನೆಲ್ಲ ಕಲ್ತೇ ಬಿಟ್ಟಿದ್ದೀನಿ ಅಂತಲ್ಲ, ಇನ್ನ ತುಂಬ ಇದೆ ಕಲಿಯೋದು ನಾನು. ಹಾಗೆ ಸ್ವಲ್ಪನೇ ಕಲ್ತ್ಕೊಂಡು ನಾನು ಏನು ವಿಡಿಯೋಸ್ ಮಾಡ್ತಾ ಇದ್ದೀನಿ, ಎಡಿಟ್ ಮಾಡ್ತಾ ಇದ್ದೀನಿ, ಪೋಸ್ಟ್ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗು ನಾನು ಪೋಸ್ಟ್ ಮಾಡಿದಾಗ್ಲೆಲ್ಲ ಒಂದೊಂದು ನಿಮಿಷಕ್ಕೂ ತೆಗೆಯೋದು, ವ್ಯೂಸ್ ಎಷ್ಟೋಗಿದೆ, ಎಷ್ಟು ಲೈಕ್ಸ್ ಬಂದಿದೆ, ಸಬ್ಸ್ಕ್ರೈಬರ್ಸ್ ಎಷ್ಟಾಗಿದ್ದಾರೆ ನನಗೆ, ಈ ಥರ ಎಲ್ಲ ನೋಡ್ತಾ ಇದ್ದೆ. ಆಮೇಲೆ ಅದನ್ನ ನಾನು ಎಕ್ಸ್‌ಪೆಕ್ಟ್ ಮಾಡ್ಬಿಟ್ಟಿದ್ದೆ. ಓಹ್! ಲೈಕ್ಸ್, ವ್ಯೂಸು ಚೆನ್ನಾಗ್ ಬರ್ಬೇಕು, ಚೆನ್ನಾಗ್ ಹೋಗ್ಬೇಕು, ಸಬ್ಸ್ಕ್ರೈಬರ್ಸ್ ಚೆನ್ನಾಗೇ ಆಗ್ಬೇಕು ಅಂತ ಎಕ್ಸ್‌ಪೆಕ್ಟೇಷನ್ ಇಟ್ಕೊಂಡಿದ್ದೆ. ಅದ್ ಇಟ್ಕೊಂಡಿದ್ದಕ್ಕಲ್ವಾ ನನ್ಗೆ ವ್ಯೂಸ್ ಕಡಿಮೆ ಬಂದ್ರೆ, ಲೈಕ್ಸ್ ಕಡಿಮೆ ಬಂದ್ರೆ, ಸಬ್ಸ್ಕ್ರೈಬರ್ಸ್ ಬರ್ತಾ ಇಲ್ಲ ಅಂದ್ರೆ ನನ್ಗೆ ಹರ್ಟ್ ಆಗ್ತಾ ಇತ್ತು. ಸೊ, ದೆನ್ ಐ ಕ್ಯಾನ್ ರಿಯಲೈಸ್ ನಾನ್ ಏನಕ್ಕೆ ಎಕ್ಸ್‌ಪೆಕ್ಟೇಷನ್ ಇಟ್ಕೋಬೇಕು. ನನ್ ಕೆಲ್ಸನ ನಾನ್ ಮಾಡ್ಬೇಕು. ನಾನು ಏನ್ ಕಂಟೆಂಟ್ ಕೊಡ್ಬೇಕು, ನಾಳೆಗ್ ನಾನು ಏನ್ ವಿಡಿಯೋಸ್‌ಗೆ ಪ್ರಿಪ್ರೇಷನ್ ಮಾಡ್ಕೋಬೇಕು, ಯಾವ ರೀತಿ ಚೆನ್ನಾಗ್ ವಿಡಿಯೋನ ಶೂಟ್ ಮಾಡ್ಕೊಬೇಕು, ಇನ್ನ ನಾನು ಯಾವ ರೀತಿ ಕಲಿಯೋದಿದೆ ಅದನ್ನ ನೋಡ್ಕೊಬೇಕು ನಾನು. ಅದನ್ನೆಲ್ಲ ನೋಡ್ಕೊಂಡು ನಾನು ನನ್ ಕೆಲ್ಸ ಏನಿದೆ ಅದನ್ನ ನಾನ್ ಮಾಡ್ಬೇಕು. ಸೊ, ನನ್ ಕೆಲ್ಸನ ನಾನ್ ಮಾಡ್ಕೊಂಡ್ ಹೋಗ್ತಾ ಇದ್ರೆ, ಅದಕ್ಕೆ ಫಲ ಕೊಡೋದಕ್ಕೆ ಮೇಲೊಬ್ಬ ಇದಾನೆ. ಅವನು ಇವತ್ ಕೊಟ್ಟಿಲ್ಲ ಅಂದ್ರು ಮುಂದೆ ಯಾವತ್ತಾದ್ರೂ ಒಂದ್ ದಿವ್ಸ ಆ ಕಷ್ಟಕ್ಕೆ, ಆ ಒಂದು ಕೆಲ್ಸಕ್ಕೆ ಫಲ ಕೊಟ್ಟೇ ಕೊಡ್ತಾನೆ ಖಂಡಿತವಾಗ್ಲೂ. ತಡ ಆಗ್ಬೋದಷ್ಟೇ, ಬಟ್ಟು ತಡ ಆಯ್ತು, ವ್ಯೂಸ್ ಬರ್ತಾ ಇಲ್ಲ, ಲೈಕ್ಸ್ ಬರ್ತಿಲ್ಲ ಅಂತ ಪೇಶನ್ಸ್ ಕಳ್ಕೊಂಡು ನಾನು ಕೂರಬಾರ್ದು ಯಾವತ್ತೂನು. ನನ್ನ ಕೆಲಸ ಏನಿದೆ ಅದ್ ನಾನು ಮಾಡ್ತಾ ಇರಬೇಕು. ನನ್ನ ಮೇಲೆ ನನಗೆ ನಂಬಿಕೆ ಇದೆ, ಗೌರವ ಇದೆ. ನಾನೇನು ಅಂತ ನನಗೆ ಗೊತ್ತು. ಸೊ, ನನ್ನನ್ನು ನಾನು ಯಾವಾಗಲೂ ಪ್ರೀತಿಸ್ತೀನಿ. ಐ ಲವ್ ಮೈ ಸೆಲ್ಫ್. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್, ಲಾಟ್ಸ್ ಆಫ್ ಲವ್.